ಅವರು ಫ್ರೀ, ಕಾಕಾ ಪಾಟೀಲು ಫ್ರೀ, ಮಹದೇವಪ್ಪ ಫ್ರೀ ಅಂದ್ರಲ್ಲ, ಅದೇ ಅವರು ದುಡ್ಡಿಲ್ಲ ಅವ್ರ ಹತ್ರ. ಈಗ NDRF ಎವ್ರಿ 4 months ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಫ್ಲಡ್ ಆಗಲಿ ಆಗದೆ ಹೋಗಲಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಅವ್ರ ಹತ್ರ ಹಣ ಇಲ್ಲ. ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಇವ್ರ ವ್ಯಕ್ತಿಗೆ, ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ. ರಾಹುಲ್ ಗಾಂಧಿ ಒಂದೇ ನಿಮಿಷ, ಮರ್ಯಾದೆ ಇದ್ರೆ ಬಳಸ್ಕೊಳಕ್ ಅವಕಾಶ ಇಲ್ಲ. ಮರ್ಯಾದೆ ಇಲ್ದವರು SC/ST ಹಣ ಬಳಸ್ಕೊಂಡಿದಾರಲ್ಲ, ಅದೇಂಗ್ ಬಳಸ್ಕೊಂಬಿಟ್ರು? SC/ST ಹಣ ಬಳಸ್ಕೊಳಂಗೆ ಇಲ್ಲಲ್ಲ ನೀವು. ಮರ್ಯಾದೆ ಇದ್ರೆ ಬಳಸ್ಕೊಳಲ್ಪ. ಇವ್ರು ಮರ್ಯಾದೆ ಕೆಟ್ಟವರು ಬಳಸ್ಕೊತಾರೆ. ನನ್ನ ಮಾತು ನಿಜ ಆಗೋದು ಇನ್ನು ನವೆಂಬರ್ವರೆಗೂ ಕಾಯಿರಿ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರಲ್ಲ, ಇಬ್ಬರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಒಬ್ಬ ಮಂತ್ರಿಗೆ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಿದ್ದಾರಲ್ಲ. ನವೆಂಬರಲ್ಲಿ ಪ್ರಳಯ ಆಗ್ತದೆ ಅಂತ ಹೇಳಿದ ರಾಜಣ್ಣ, ಕೋಆಪರೇಟಿವ್ ಮಿನಿಸ್ಟರ್, ಮನೆಗೆ ಹೋದ್ರಲ್ಲ. ಈಗ ರಂಗನಾಥ್, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋತಾರೆ ಅಂತ ಹೇಳಿದ್ರು. ಶಿವರಾಮೇಗೌಡ, DK ಶಿವಕುಮಾರ್ ಆದಷ್ಟು ಶೀಘ್ರವಾಗಿ ಆಗ್ತಾರೆ ಅಂದರು. ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರಲ್ಲ. ಅಂದರೆ ಅರ್ಥ, ಕಾಂಗ್ರೆಸ್ಸಲ್ಲಿ ದಳ್ಳೂರಿ ಶುರುವಾಗಿದೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM. ಈ ದಸರಾ ಇದೆಯಲ್ಲ, ಮೆರವಣಿಗೆ ಕೊನೆ ಪುಷ್ಪಾರ್ಚನೆ, ಅದು ದಸರಾದಲ್ಲಿ ಅಯ್ಯಮ್ಮ ಯಾರೋ ಬಾನುನೋ ಮುಸ್ತಾಕ್ ಬಾನು, ಸಾಬ್ರು, ಆ ಸಾಬ್ರನ್ನ ಕರ್ಕೊಂಬಂದು ಮಾಡಿದ್ರಲ್ಲ, ಕೊನೆಯದು ಅದು, ಅವರ ಕೊನೆಯ ಪುಷ್ಪಾರ್ಚನೆ. ಚಾಮುಂಡೇಶ್ವರಿನೂ ಈ ಸಿದ್ದರಾಮಯ್ಯ ನಂಬಲ್ಲ. ಯಾಕೆಂದರೆ ಚಾಮುಂಡೇಶ್ವರಿನೇ ಹಿಂದೂಗಳದಲ್ಲ ಅಂತ ಹೇಳಿದ್ಮೇಲೆ ಚಾಮುಂಡೇಶ್ವರಿ ಇವ್ರಿಗೆ ಯಾಕೆ ಹೊರ ಕೊಡ್ತಾರೆ? ನೋಡಿ, DK ಶಿವಕುಮಾರ್ ಆತಾರೋ, ಪರಮೇಶ್ವರ್ ಆತಾರೋ, ಜಾರಕಿಹೊಳಿ ಆತಾರೋ, ಇನ್ನೊಬ್ರು ಯಾವ ಹುಳಿ ಆತಾರೋ ಗೊತ್ತಿಲ್ಲ ನಮಗೆ. ಸಿದ್ದರಾಮಯ್ಯ ಅಂತ ಓದ್ತಾರೆ. ನಮ್ಗೇನು ಅವ್ರ ಪಾರ್ಟಿ ಇದು, ಯಾರಾದ್ರೂ ನಮ್ಗೇನಾಗಬೇಕಾಗಿದೆ? ಸರ್ಕಾರನೇ ಬಿದ್ದೋಗ್ಬೋದು, ಗೊತ್ತಿಲ್ಲ ನಮಗೆ. ಹೇಳ್ತಾನೆ ಅವರಲ್ಲ, 2.5 ವರ್ಷದಿಂದ ಪ್ರತಿ ತಿಂಗಳು ಹೇಳ್ತಾರೆ. ಈಗ ನಾನು ಸಾಯಲ್ಲ ಅಂದ್ರೆ ಏನರ್ಥ? ಯಾರು ಹೇಳಿದ್ರು ನೀನು ಅಂದರೆ ಭಯ ಇದೆ ನಿನಗೆ ಸಾಯ್ತೀನಿ ಅಂತ? ಯಾರೋ ವ್ಯಕ್ತಿಗೆ ಸಾಯ್ತೀನಿ ಭಯ ಇದ್ರೇ ಹೇಳೋದು. ಹಂಗೆ ಸಿದ್ದರಾಮಯ್ಯನವ್ರಿಗೆ ನಾನೇ ಮುಖ್ಯಮಂತ್ರಿ ಅಂತ ಯಾಕೆ ಹೇಳಬೇಕು? ಆಯಿತು, ನೀನು ಹೇಳ್ಗೋ. ನಿಮ್ಮ MLAಗಳು ಯಾಕೆ ಹೇಳ್ತಾರೆ ನೀನು ಹೋಗ್ತೀಯಾ? ನೀನು ಒಂದು ಕಡೆ ನಾನೇ ಅಂತೀಯ, ಇನ್ನೊಂದು ಕಡೆ ಅವ್ರ MLAಗಳು ಒಂದು 15 ಜನ MLAಗಳು ಹೇಳೋರು ಇದುವರೆಗೂ ಹೋಗ್ತಾರೆ ಅಂತಾರೆ. ಯಾವ್ದು ನಂಬೋದು ನಾವು? ಕಾಂಗ್ರೆಸ್ MLA ಹೇಳೋದನ್ನ ನಂಬಬೇಕು, ಸಿದ್ದರಾಮಯ್ಯ ಹೇಳೋದು ನಂಬಬೇಕು? DK ಶಿವಕುಮಾರ್ ಬೇರೆ ದೇವರುಗಳು ಸುತ್ತವ್ರೆ, ಹೋಮ ಅವನ ಮಾಟ ಮಂತ್ರ ಏನೇನಿದೆಯೋ ಎಲ್ಲ ಮಾಡ್ತಾವ್ರೆ. ವಿಭೂತಿ ಇಕ್ಕಂತಾರೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಒಡೆದ ಮನೆ, ಸರಿಯಾಗಿಲ್ಲ, ಗ್ರಹಗತಿ ಸರಿ ಇಲ್ಲ ಅವ್ರಿಗೆ. ಒಂದು ಕಾಂಗ್ರೆಸ್ಗೆ ಶನಿ ಮಹಾತ್ಮ ಹೆಗಲೇರ್ಬಿಟ್ಟವನೀಗ. ಅದು ನವೆಂಬರಲ್ಲಿ ಆಚೆ ಬರ್ತದೆ ಅಷ್ಟೇ.